ಅಟಲ್ ವಯೋ ಅಭ್ಯುದಯ ಯೋಜನೆ. ಕಿಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ, ಭಾರತ ಸರ್ಕಾರದ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಾವು ಅರ್ಪಿಸುತ್ತಿದ್ದೇವೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಹಿರಿಯರ ನಿಂದನೆ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಹಿರಿಯರು ನಮ್ಮ ಗೌರವ. ಸಂಚಿಕೆ 9, ಹಿರಿಯರ ನಿಂದನೆ. ಹಿರಿಯರು ನಮಗೆ ಲೌಕಿಕ ಬುದ್ಧಿವಂತಿಕೆಯ ರಹಸ್ಯವನ್ನು ಕಲಿಸಿದವರು, ಮೌಲ್ಯಗಳ ಕಿರೀಟವನ್ನು ಅಲಂಕರಿಸಿದವರು, ಪ್ರತಿಯೊಂದು ದುಷ್ಟತನದಿಂದ ನಮ್ಮನ್ನು ರಕ್ಷಿಸುವ ಗುರಾಣಿಯಾದವರು. ಆದ್ದರಿಂದ ನಮ್ಮ ಹಿರಿಯರು ನಮ್ಮ ಗೌರವ. ಈ ನಮ್ಮ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ಮೂಲಕ ಪ್ರಸಾರ ಮಾಡಲಾಗುತ್ತಿದೆ. ಸಮಾಜದಲ್ಲಿ ಹಿರಿಯರಿಗೆ ಸಲ್ಲಬೇಕಾದ ಗೌರವ ಮತ್ತು ಆರೋಗ್ಯ ಮತ್ತು ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮದ 8 ಕಂತುಗಳನ್ನು ನೀವು ಈಗಾಗಲೇ ಕೇಳಿದ್ದೀರಿ. ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವನ್ನು ನಿಮಗೆ ಪರಿಚಯಿಸೋಣ. ಈ ಸಚಿವಾಲಯವು ಸಮಾಜದ ವಿವಿಧ ವರ್ಗಗಳನ್ನು, ವಿಶೇಷವಾಗಿ ದುರ್ಬಲ ವರ್ಗದವರನ್ನು ಉನ್ನತೀಕರಿಸುವ ಮತ್ತು ಅಭಿವೃದ್ಧಿಪಡಿಸುವ ನೀತಿಗಳು ಮತ್ತು ಕಾರ್ಯಗಳನ್ನು ರೂಪಿಸುತ್ತದೆ. ಇದರ ಪ್ರಾಥಮಿಕ ಗಮನವು ವೃದ್ಧರು, ಮಹಿಳೆಯರು, ಮಕ್ಕಳು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳು ಮತ್ತು ಕಲ್ಯಾಣವಾಗಿದೆ. ನಮ್ಮ ಹಿರಿಯರು ನಮ್ಮ ಗೌರವ ಇಂದಿನ ಸಂಚಿಕೆಯಲ್ಲಿ ಭರತಜ್ಜ ಮತ್ತು ಲಕ್ಷ್ಮಿ ಅವರು ನಿಮ್ಮೊಂದಿಗೆ ಒಂದು ಪ್ರಮುಖ ವಿಷಯವಾದ ಹಿರಿಯರ ನಿಂದನೆ ಕುರಿತು ಚರ್ಚಿಸುತ್ತಾರೆ. ಇವತ್ತು ನಮ್ಮ ಲಕ್ಷ್ಮಿ ಯಾಕೆ ಸುಮ್ಮನಿದ್ದಾಳೆ? ಅಜ್ಜ, ನನಗಿವತ್ತು ದುಃಖ ಆಗ್ತಾ ಇದೆ. ಯಾಕೆ ನನ್ನ ಮೊಮ್ಮಗಳೇ, ಏನಾಯ್ತು? ಅಜ್ಜ, ಇವತ್ತು ನನ್ನ ಗೆಳತಿ ಒಬ್ಳು ನನಗೇನೋ ಹೇಳಿದ್ಲು. ಅವಳು ಒಂದು ಮನೆಯ ಮೂಲಕ ಹಾದು ಹೋಗ್ತಿದ್ಲು ಮತ್ತು ಒಳಗಿನಿಂದ ಜೋರಾಗಿ ಕೂಗುವ ಶಬ್ದ ಕೇಳಿಸಿತು. ಅವಳು ಎಚ್ಚರಿಕೆಯಿಂದ ಆಲಿಸಿದಳು ಮತ್ತು ಒಂದು ಕುಟುಂಬದ ವಯಸ್ಸಾದ ವ್ಯಕ್ತಿ ಆಕಸ್ಮಿಕವಾಗಿ ದುಬಾರಿ ಗಾಜಿನ ಸೆಟ್ಟನ್ನು ಒಡೆದ. ಕಾರಣ, ಕುಟುಂಬದ ಇತರ ಸದಸ್ಯರು ಅವರನ್ನು ಕಟುವಾಗಿ ನಿಂದಿಸಿದರು. ಅದನ್ನು ಕೇಳಿ ತುಂಬ ಬೇಜಾರಾಯಿತು ಅಜ್ಜ. ಅದು ನಿಜ ಲಕ್ಷ್ಮಿ. ನಮ್ಮ ಸಮಾಜದಲ್ಲಿ ಹಿರಿಯರಿಗೆ ವಿಶೇಷ ಸ್ಥಾನವಿದೆ. ಅವರು ನಮ್ಮ ಕುಟುಂಬಗಳ ಅಡಿಪಾಯ.
ಅನುಭವ ಮತ್ತು ಬುದ್ಧಿವಂತಿಕೆಯ ಆಗರ. ಆದರೂ ಮನೆಯಲ್ಲಿ ಇಂಥ ಸಣ್ಣ ಸಮಸ್ಯೆಗಳಿಗೂ ಅವರು ಕೆಲವೊಮ್ಮೆ ದುರ್ವರ್ತನೆಯನ್ನು ಏಕೆ ಎದುರಿಸುತ್ತಾರೆ? ನಿಂದನೆ ಕೇವಲ ದೈಹಿಕವಲ್ಲ, ಇದು ಮಾನಸಿಕ, ಭಾವನಾತ್ಮಕ ಅಥವಾ ಆರ್ಥಿಕವಾಗಿರಬಹುದು. ಲಕ್ಷ್ಮಿ, ಅಜ್ಜ, ಹಿರಿಯರ ಮೇಲಿನ ದೌರ್ಜನ್ಯ ತಡೆಯಲು ಯಾವುದೇ ಕಾನೂನು ಅಥವಾ ನಿಯಮಗಳಿಲ್ಲವೇ? ಲಕ್ಷ್ಮಿ, ನಿಂಗೆ ಗೊತ್ತಾ, ಪ್ರತಿ ವರ್ಷ ಜೂನ್ 15ರಂದು ನಾವು ವಿಶ್ವ ಹಿರಿಯರ ನಿಂದನೆ ಜಾಗೃತಿ ದಿನವನ್ನು ಆಚರಿಸ್ತೇವೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯ 66/127 ಪ್ರಕಾರ ಇದರ ಆಚರಣೆಯನ್ನು ಪ್ರಾರಂಭಿಸಲಾಯಿತು. ಆದರೆ ಪ್ರಪಂಚದಾದ್ಯಂತ ವೃದ್ಧರ ಸಂಖ್ಯೆ ಹೆಚ್ಚಾದಂತೆ ಅವರ ಮೇಲಿನ ದೌರ್ಜನ್ಯದ ಘಟನೆಗಳೂ ಹೆಚ್ಚುತ್ತಿವೆ ಎಂದು ನನಗೆ ಅನಿಸುತ್ತದೆ. ಇದು ಒಂದು ಗಂಭೀರವಾದ ಸಾಮಾಜಿಕ ಪಿಡುಗು ಲಕ್ಷ್ಮಿ. ಇದು ಮಾನವ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಅದಕ್ಕಾಗಿಯೇ ವಿಶ್ವಸಂಸ್ಥೆಯು ಜಾಗೃತಿಯ ಮೂಲಕ ಇದನ್ನು ತಡೆಯುವ ಪ್ರಯತ್ನವನ್ನು ಮಾಡುತ್ತಿದೆ. ನಿಜವಾಗಿ ತಾತ, ಇಂದು ಎಷ್ಟೋ ಮನೆಗಳಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ತಮ್ಮ ವಯಸ್ಸಾದ ತಂದೆ ತಾಯಿಯರನ್ನ ಹೊರೆ ಎಂದು ಪರಿಗಣಿಸುತ್ತಿರುವುದು ಸಮಾಜದಲ್ಲಿ ಋಣಾತ್ಮಕ ಪರಿಣಾಮವನ್ನ ಬೀರುತ್ತಿದೆ. ದುರದೃಷ್ಟವಶಾತ್ ಇದು ಕೇವಲ ಊಹೆಯಲ್ಲ, ಆದರೆ ವಾಸ್ತವ 35% ಜನರು ತಮ್ಮ ಹಿರಿಯರಿಗೆ ಸೇವೆ ಸಲ್ಲಿಸುವುದರಲ್ಲಿ ಸಂತೋಷವನ್ನು ಅನುಭವಿಸೋದಿಲ್ಲ ಎಂದು ಸಮೀಕ್ಷೆಯಿಂದ ಕಂಡುಬಂದಿದೆ. ಹೆಲ್ಪ್ ಏಜ್ ಇಂಡಿಯಾ ಎಂಬ ಲೋಕೋಪಕಾರಿ ಸಂಸ್ಥೆಯ ವರದಿಯ ಪ್ರಕಾರ ಭಾರತದಲ್ಲಿ 5ರಲ್ಲಿ ಒಬ್ಬ ಹಿರಿಯರು ಕೆಲವು ರೀತಿಯ ನಿಂದನೆಯನ್ನು ಎದುರಿಸುತ್ತಿದ್ದಾರೆ. ಹೆಚ್ಚುವರಿಯಾಗಿ ದೆಹಲಿ ಮೂಲದ NGO ಏಜ್ ವೆಲ್ ಫೌಂಡೇಶನ್ 20 ರಾಜ್ಯಗಳಲ್ಲಿ 10,000 ಹಿರಿಯರೊಂದಿಗೆ ನಡೆಸಿದ ಸಮೀಕ್ಷೆಯು ಆತಂಕಕಾರಿ ಅಂಕಿಅಂಶಗಳನ್ನು ಬಹಿರಂಗಪಡಿಸಿದೆ. 23.44% ಅಥವಾ ದೇಶದ ಪ್ರತಿ 4ನೇ ವಯಸ್ಸಾದ ವ್ಯಕ್ತಿಯು ಏಕಾಂಗಿಯಾಗಿ ಬದುಕಲು ಒತ್ತಾಯಿಸಲ್ಪಟ್ಟಿದ್ದಾನೆ ಎಂದು ವರದಿ ಹೇಳಿದೆ. ಮತ್ತು ಈ ಸಮಸ್ಯೆ ನಗರಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಲಕ್ಷ್ಮಿ. ಹಳ್ಳಿಗಳಲ್ಲಿ 21.38% ಮತ್ತು ನಗರಗಳಲ್ಲಿ 25.3% ವಯಸ್ಸಾದ ವ್ಯಕ್ತಿಗಳು ಒಂಟಿಯಾಗಿ ವಾಸಿಸುತ್ತಿದ್ದಾರೆ ಎಂದು ವರದಿ ಎತ್ತಿ ತೋರಿಸ್ತಾ ಇದೆ. ಅಜ್ಜ, ಇಂದು ಹಿರಿಯರ ನಿರ್ಲಕ್ಷ್ಯ ಮತ್ತು ನಿಂದನೆಗೆ ದೊಡ್ಡ ಕಾರಣವೇನೆಂದರೆ ಸಾಮಾಜಿಕ ಮಾಧ್ಯಮ ಎಂದು ಮತ್ತೊಂದು ಸಮೀಕ್ಷೆ ಹೇಳುತ್ತಿದೆ. ನಿಜವಾಗಿಯೂ ಹೇಗೆ? ಅಜ್ಜ, ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಮುಳುಗುತ್ತಿದ್ದೇವೆ. ನಮ್ಮ ಮನೆಯಲ್ಲಿ ವಾಸಿಸುವ ಹಿರಿಯರೊಂದಿಗೆ ನಾವು ಮಾತನಾಡುವುದಿಲ್ಲ. ಇದು ಅವರಿಗೆ ಅನಾನುಕೂಲ ಮತ್ತು ಕೀಳರಿಮೆ, ಒಂಟಿತನದಂಥ ವಿವಿಧ ಸಮಸ್ಯೆಗಳಿಗೆ ಅದು ಕಾರಣವಾಗುತ್ತದೆ. ಲಕ್ಷ್ಮಿ, ನಿಂದನೆಯು ಹಲವು ರೂಪಗಳನ್ನು ತೆಗೆದುಕೊಳ್ಳಬಹುದು. ದೈಹಿಕವಾಗಿ ಹಲ್ಲೆ ಮಾಡುವುದು, ಉದಾಹರಣೆಗೆ ಮೂಗೇಟುಗಳು ಅಥವಾ ಪೆಟ್ಟಾದ ಚಿಹ್ನೆಗಳು. ಖಿನ್ನತೆ ಅಥವಾ ಆತಂಕದಂತಹ ಮಾನಸಿಕ ಯಾತನೆ, ಕಳ್ಳತನ ಅಥವಾ ವಂಚನೆಯಂತಹ ಹಣಕಾಸಿನ ಶೋಷಣೆ. ನಾವು ಹಿರಿಯರ ನಿಂದನೆ ಬಗ್ಗೆ ಚರ್ಚಿಸಿದ್ದೇವೆ, ಆದರೆ ಏನು ಪ್ರಯೋಜನ? ಸರಿ ಅಜ್ಜ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಇನ್ನೂ ಕೆಲವು ಯೋಜನೆಗಳ ಬಗ್ಗೆ ಕೇಳೋಣ. ಕೇಳುಗರೆ, ಹಿರಿಯರು ನಮ್ಮ ಸಮಾಜದ ಅವಿಭಾಜ್ಯ ಅಂಗ. ಅವರು ಅನುಭವ ಮತ್ತು ಬುದ್ಧಿವಂತಿಕೆಯ ಆಗರ. ಆದಾಗ್ಯೂ ಅನೇಕ ಬಾರಿ ಅವರು ದೈಹಿಕ, ಮಾನಸಿಕ ಮತ್ತು ಆರ್ಥಿಕ ನಿಂದನೆಗೆ ಬಲಿಯಾಗುತ್ತಾರೆ. ಅವರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರಿಗೆ ಸುರಕ್ಷಿತ ಮತ್ತು ಗೌರವಾನ್ವಿತ ಜೀವನವನ್ನು ಒದಗಿಸುವ ಜವಾಬ್ದಾರಿ ನಮ್ಮದಾಗಿರುತ್ತದೆ. ನಾವು ಜಾಗೃತರಾಗಿದ್ದರೆ ಅವರು ಹಿಂಜರಿಕೆಯ ಅಥವಾ ಭಯವಿಲ್ಲದೆ ಮತ್ತು ಅವರಿಗೆ ಅರ್ಹವಾದ ಘನತೆಯಿಂದ ಬದುಕುವುದನ್ನು ನಾವು ಖಚಿತಪಡಿಸಿಕೊಳ್ಳಬಹುದು. ಸರಿ, ನೀವು ಅಥವಾ ನಿಮ್ಮ ಸುತ್ತಮುತ್ತಲಿನ ಯಾರಾದರೂ ಅಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಹಿರಿಯರನ್ನು ನೋಡಿದರೆ ನೀವು ಸಹಾಯ ಮಾಡಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. 14567ರಲ್ಲಿ ಮೀಸಲಾದ ಹಿರಿಯ ಸಹಾಯವಾಣಿಯಂತಹ ಸ್ಥಳೀಯ ಸಹಾಯವಾಣಿಗಳನ್ನು ನೀವು ಸಂಪರ್ಕಿಸಬಹುದು. ನೆನಪಿಡಿ, ಸಹಾಯಕ್ಕಾಗಿ ಕೇಳುವುದು ಎಂದಿಗೂ ತಪ್ಪಲ್ಲ. ನೀವು ಹಿರಿಯರ ವಿರುದ್ಧ ನಿಂದನೆಯನ್ನು ಕಂಡರೆ ಮೌನವಾಗಿರಬೇಡಿ.
ಏಕೆಂದರೆ ವೃದ್ಧಾಪ್ಯವು ಜೀವನದ ಪುಸ್ತಕದ ಅಂತಿಮ ಅಧ್ಯಾಯವಾಗಿದೆ ಮತ್ತು ನಾವೆಲ್ಲರೂ ಅದನ್ನು ಎಂದಾದರೂ ಓದಬೇಕಾಗುತ್ತದೆ. ಅಜ್ಜ, ಅರಿವನ್ನು ಅನೇಕ ರೀತಿಯಲ್ಲಿ ಹರಡಬಹುದು. ಹೇಗೆ ಲಕ್ಷ್ಮೀಪುಟ್ಟ? ಸಮುದಾಯದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹಿರಿಯರ ನಿಂದನೆಯನ್ನ ತಡೆಯಲು ನಿಮ್ಮ ಸ್ಥಳೀಯ ಸಂಸ್ಥೆಗಳು ಮತ್ತು ಸಮುದಾಯಗಳೊಂದಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮುಖ್ಯ. ಪಂಚಾಯತ್ ಮಟ್ಟದಲ್ಲಿ ಹಿರಿಯರಿಗೆ ಅವರ ಹಕ್ಕುಗಳ ಬಗ್ಗೆ ಶಿಕ್ಷಣ ನೀಡಿ ಶಾಲಾ ಕಾಲೇಜುಗಳಲ್ಲಿ ಹಿರಿಯರ ನಿಂದನೆಯನ್ನ ತಡೆಗಟ್ಟಲು ಜಾಗೃತಿ ಅಭಿಯಾನಗಳನ್ನು ಸಹ ನಡೆಸಬಹುದು. ಇತ್ತೀಚಿನ ದಿನಗಳಲ್ಲಿ ಇದು ಸಾಮಾಜಿಕ ಮಾಧ್ಯಮಗಳ ಯುಗ. ಮಾಹಿತಿಯು 1 ಸೆಕೆಂಡಿನಲ್ಲಿ ಅಲ್ಲಿಂದ ಇಲ್ಲಿಗೆ ಚಲಿಸುತ್ತದೆ ಅಲ್ವೇ? ಸಂಪೂರ್ಣವಾಗಿ ಸರಿ ಅಜ್ಜ. ನೀವು ಹೈಟೆಕ್ ಆಗ್ತಾ ಇದ್ದೀರಿ. ನಿಮ್ಮ ಸುತ್ತಮುತ್ತಲಿನ ಹಿರಿಯರಿಗೆ ಯಾವುದೇ ರೀತಿಯ ನಿಂದನೆಗಳು ನಡೆಯುವುದನ್ನ ನೀವು ನೋಡಿದ್ರೆ ನೀವು ಸಂಬಂಧಿತ ಕಚೇರಿಯನ್ನ ಸಂಪರ್ಕಿಸಬಹುದು. ನೀವು 1456 ಈ ಉಚಿತವಾದ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಅಥವಾ ನೀವು #ಎಲ್ಡರ್ ಅಬ್ಯೂಸ್ ಅವೇರ್ನೆಸ್ ಜೊತೆಗೆ ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ನಂಥ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ಬಳಸಬಹುದು. ಜವಾಬ್ದಾರಿಯುತ ವ್ಯಕ್ತಿಯಿಂದ ನೀವು ಮಾಹಿತಿಯನ್ನ ಪಡೆಯಬಹುದು. ಏನ್ ಮಾಡಿದ್ರಿ? ಈಗ ವಯಸ್ಸಾಗ್ಯಾವ, ನಾವು ಎದ್ರು ತಪ್ಪು, ಕುಂತ್ರು ತಪ್ಪು, ಎಲ್ಲದ್ರಾಗೆ ತಪ್ಪು ಹುಡುಕ್ತಾರೆ. ನಾವು ಎದ್ದು ಎಲ್ಲರೂ ಹೋಗ್ತೀವಿ, ಸ್ವಲ್ಪ ಜೋಲಿ ಹೋಗ್ತೈತಿ. ಜೋಲಿ ಹೋದ್ಕೊಳ್ಳಿ ಎಲ್ಲರೂ ನಮ್ಮ ಏನಪ್ಪ ನೀನು ಹಿಂಗೆ ಸುಮ್ಮನೆ ಕುದುರ್ಬಾರ್ದ, ಯಾಕೆ ಅಡ್ಡಾಡಕ್ಕೆ ಹೋಗ್ತೀವಿ? ಎಲ್ಲರೂ ಏನರ ಮುರ್ಕೊಂಡ್ರೆ ನಾವೇನು ಮಾಡೋಣ? ಯಾರು ನಿನ್ನ ಸೇವೆ ಮಾಡ್ಬೇಕು? ಅರೇ ಅವನು ನಾವೇನು ಬೇಕಂತ ಮುರ್ಕೊಳಕ್ಕೆ ಹೋಗ್ತೀವಿ? ಮೈ ಮೇಗಿನ ನಮ್ಗೆ ಹೆಚ್ಚಾಗೈತೆ. ಬನ್ನಿ ನೋಡ, ನಾ ಚಸ್ಮಾ ಎಲ್ಲ ಇಟ್ಟೀನಿ, ಮರ್ತು ಬಿಟ್ಟೀನಿ, ಅದು ಸಿಗೋವಲ್ದು. ಅರೆ ಅವನ ಮೊಮ್ಮಗ ಕೇಳಿದ್ರೆ ಹೋಗಪ್ಪ ಎಲ್ಲಿ ಹೆಚ್ಚಿ ಅಜ್ಜ ಅಂತ ಅವನು ಹೆದರಿಸ್ತಾನೆ. ಮಗ್ಗ ಕೇಳಿದ್ರೆ ನನಗೆ ಆಫೀಸ್ ಹೋಗಕ್ಕೆ ಹೊತ್ತಾಗೈತಿ, ನಿಂದೊಂದು ಕಾಟ ಅಂತವ ಅಂತಾನೆ. ಸೊಸಿಗಂತೂ ಹೇಳೋ ಹಂಗೆ ಇಲ್ಲ. ಆಕಿ ಪಾಪ ಅಡುಗೆ ಮನೆ ಕೆಲಸ ಮಾಡ್ಬೇಕು, ಮಕ್ಕಳು ನೋಡ್ಕೋಬೇಕು, ಅದ್ರಾಗ ಮತ್ತೆ ನಮ್ದೊಂದು ಕಿರಿಕಿರಿ. ಆಕಿಗೆ ಮತ್ತೆ ಬೇಜಾರಾಗ್ತೈತಿ. ಏನು ಮಾಡಿ? ಒಂದು ಅರ್ಬಿ ಸ್ನಾನ ಮಾಡೋಕ್ಕೆ ತೊಂದರೆ, ಅರ್ಬಿ ಹಾಕ್ಕೊಳಕ್ಕೆ ತೊಂದರೆ. ಏನಾರ ನಾವು ಹೆಚ್ಚು ಕಡಿಮೆ ಆಯ್ತು ಎಲ್ಲರೂ ಹೆದರ್ಸೋಣ, ಏನು ಗೊತ್ತಾಗಂಗಿಲ್ಲ, ಯಾಕೆ ಮಾಡಕ್ಕೆ ಹೋಗ್ತೀವಿ? ಅದೇ ಅವನು ಹೊರಗೆ ಕಾಲಿಟ್ರೆ ಯಾಕೆ ಹೋಗ್ತೀವಿ ಅಂತಾನೆ. ಒಂದು ಏನಾರ ಹೆಚ್ಚು ಕಡಿಮೆ ತಿಂದು ಏನಾರ ಹೊಟ್ಟೆ ಕೆಡ್ತು, ಅದಕ್ಕೆ ಯಾರು ಜವಾಬ್ದಾರ? ಎಲ್ಲದಕ್ಕೂ ನಾವು ಹಿರಿಯರ. ಎಲ್ಲದಕ್ಕೂ ಬೈಯೋರು ಯಾರಪ್ಪ? ನಮ್ಮವ್ರೆ. ಆ ಮಗ ಇರ್ಬೋದು. ಈಗ 7 ದಿವಸ ಆಯ್ತು ಸುಮ್ಮನೆ ಕೊಡೋಂಗಿಲ್ಲ. ನಿಮ್ಗೇನು ರೀತಿ ಇದ್ದಿದ್ದಿಲ್ಲ, ಸ್ವಲ್ಪ ಮನೆಗೆ ತೊಂದರೆನೇ ಕೊಡ್ದು. ಸುಮ್ಮನೆ ನಾವು ತೊಂದರೆ ಕೊಡೋದಲ್ಲ, ನಾವು ಇವ್ರಿಗೆ ಏನೂ ಅಂದಿರೋದೇ ಇಲ್ಲ, ನಾವು ಏನೂ ಕೇಳೋದಿಲ್ಲ ಅಂದ್ರೂ ಏನಾಗ್ತಾವೆ. ಈಗ ಚಸ್ಮಾನ ಇಲ್ಲಾಂದ್ರೆ ಏನು ಮಾಡ್ಕೊ ಹುಡುಕಬೇಕು. ಅದು ಒಂದ್ಸಲ ಏನಾಗ್ಬಿಟ್ಟೈತಿ, ಚಸ್ಮಾ ತಲೆ ಮ್ಯಾಗ ಇಟ್ಕೊಂಡಿನಿ, ನಾ ಎಲ್ಲಿ ಬೇಕಲ್ಲ. ಇನ್ನೊಮ್ಮೆ ಏನಾಯ್ತು ಗೊತ್ತೇನೆ, ಪೆನ್ ಎಲ್ಲಿ ತಿನ್ನಿ ಗೊತ್ತಾಗೋದು. ಅದು ನನಗೇನಾರು ಡೈರಿ ಬರೆಯೋಕೆ ಏನೋ ಹಿಂಗೆ ಅದೇನು ದೊಡ್ಡ ಹಿಂಗೇನು ನೋಡು. ನಾವು ಸಣ್ಣ ಸಣ್ಣ ತಪ್ಪು ಮಾಡಿ ಮಂದಿ ಕಡೆಯಿಂದ ಅನ್ನಿಸ್ಕೋಬೋದು. ಅವ್ರನ್ನ ಮೇಲೆ ಸಿಟ್ಟಿನಿಂದ ಅನ್ನಂಗಿಲ್ಲ. ಗೊತ್ತೈತೆ ನನಗೆ, ಪ್ರೀತಿನೂ ಮಾಡಂಗಿಲ್ಲ, ಸಿಟ್ಟೂ ಇಲ್ಲ, ಪ್ರೀತಿನೂ ಇಲ್ಲ. ಏನಂದ್ರೆ ಒಂದು ನಮ್ಮನ್ನು ತಿರಸ್ಕಾರ, ಹುಚ್ಚರು ಸಂತೆ ಆಗ್ಬಿಟ್ಟೈತೆ ನಮ್ಮ ತಲೆ ಅನ್ನೋದು. ಏನು ಮಾಡಲಿ? ಅಜ್ಜ, ಇಂದು ನನ್ನ ಸ್ನೇಹಿತ ನನಗೆ ಹಿರಿಯರ ನಿಂದನೆ ಘಟನೆ ಬಗ್ಗೆ ಹೇಳಿದಾಗ ನಾನು ಅಂತರ್ಜಾಲದಲ್ಲಿ ಹಿರಿಯರ ನಿಂದನೆ ಬಗ್ಗೆ ಹುಡುಕಲು ಪ್ರಾರಂಭಿಸಿದೆ ಮತ್ತು ಅದು ಸಂಭವಿಸಿದೆಯೇ ಎಂದು ನಾನು ಯೋಚಿಸುತ್ತಿದ್ದೇನೆ. ಹೌದು ಲಕ್ಷ್ಮಿ, ಇದು ನಿಜ. ಅನೇಕ ಹಿರಿಯರು ತಮ್ಮ ಕುಟುಂಬಗಳಲ್ಲಿ ಅಥವಾ ಅವರ ಆರೈಕೆದಾರರಿಂದ ನಿಂದನೆಗೆ ಬಲಿಯಾಗುತ್ತಾರೆ. ಅದರ ಬಗ್ಗೆ ಯಾರಿಗೂ ಹೇಳಲಾಗದೆ ಮೌನವಾಗಿ ತಮ್ಮದೇ ಲೋಕದಲ್ಲಿ ಕಳೆದು ಹೋಗುತ್ತಾರೆ.
ಜೀವನವು ಅವರಿಗೆ ಹೊರೆಯಂತೆ ಪ್ರಾರಂಭವಾಗುತ್ತದೆ. ಅಜ್ಜ, ಇದು ಕೇವಲ ದೈಹಿಕ ಹಿಂಸೆಯೇ? ಇಲ್ಲ ಲಕ್ಷ್ಮಿ, ಇದು ಮಾನಸಿಕ, ಭಾವನಾತ್ಮಕ ಮತ್ತು ಆರ್ಥಿಕ ದುರುಪಯೋಗದ ರೂಪದಲ್ಲಿಯೂ ಇರಬಹುದು. ಅಂದರೆ ದೈಹಿಕವಾಗಿ ಒಡೆಯುವುದಲ್ಲದೆ ಅವರನ್ನು ಹಿಂಸಿಸಲಾಗುತ್ತದೆ, ಬ್ಲ್ಯಾಕ್ ಮೇಲ್ ಮಾಡಲಾಗುತ್ತದೆ ಮತ್ತು ಅವರ ಹಣವನ್ನೂ ಸಹ ವಂಚನೆಯ ಮೂಲಕ ತೆಗೆದುಕೊಳ್ಳಲಾಗುತ್ತದೆ. ನಮಸ್ತೆ ಅಜ್ಜ. ಏನು ಅಜ್ಜ ಮೊಮ್ಮಗಳ ನಡುವೆ ಚರ್ಚೆ ನಡೀತಾ ಇದೆ? ಓ ಅನಿಲ್, ಹೇಗಿದ್ದೀರಾ? ಬನ್ನಿ ಕುಳಿತುಕೊಳ್ಳಿ. ಇಂದು ನಾವು ಸುನೀತಾ ಶಾಲೆಯಲ್ಲಿ ಹಿರಿಯರ ಮೇಲಿನ ದೌರ್ಜನ್ಯದ ಬಗ್ಗೆ ಚರ್ಚಿಸುತ್ತಿದ್ದೆವು. ಇದು ತುಂಬ ಗಂಭೀರವಾದ ವಿಚಾರ ಅಜ್ಜ. ನಮ್ಮ ನೆರೆಹೊರೆಯಲ್ಲಿ ಯಾವಾಗಲೂ ದುಃಖಿತರಾಗಿರುವ ಒಬ್ಬ ಹಿರಿಯ ಮಹಿಳೆಯನ್ನ ನಾನು ನೋಡಿದ್ದೇನೆ. ಅನಿಲ್ ಅಂಕಲ್, ನಾವು ಅವಳಿಗೆ ಸಹಾಯ ಮಾಡಬಹುದಲ್ಲ? ನಾವು ಅವಳಿಗೆ ಸಹಾಯ ಮಾಡಬೇಕೆಂದು ನಾನು ಭಾವಿಸುತ್ತೇನೆ. ಆಕೆಯ ಮೇಲೆ ದೌರ್ಜನ್ಯ ನಡೆದರೆ ಆಕೆಯ ಸುರಕ್ಷತೆಯನ್ನು ನಾವು ಖಚಿತಪಡಿಸಿಕೊಳ್ಳಬೇಕು. ಅದು ಚೆನ್ನಾಗಿದೆ ಅಜ್ಜ. ನಾಳೆ ಅವಳ ಮನೆಗೆ ಹೋಗೋಣ ಮತ್ತು ಅವಳಿಗೆ ಏನು ತೊಂದರೆಯಾಗಿದೆ ಎಂದು ಕೇಳೋಣ. ಬಹುಶಃ ನಾವು ಅವಳಿಗೆ ಸಹಾಯ ಮಾಡಬಹುದು. ನಮಸ್ತೆ ವಿಮಲಾ ಅವರೇ, ಎಲ್ಲವೂ ಸರಿಯಾಗಿದೆಯೇ? ನೀವು ಕೊಂಚ ವಿಚಲಿತರಾಗಿದ್ದೀರಿ ಅನ್ನಿಸ್ತಿದೆ. ಸದಾ ಯೋಚನೆಯಲ್ಲಿ ಮುಳುಗಿರುತ್ತೀರಿ ಎಂದು ಅನಿಲ್ ಹೇಳುತ್ತಿದ್ದ. ಎಲ್ಲವೂ ಸರಿಯಾಗಿದೆಯೇ? ನಮಸ್ತೆ, ನಾನು ಚೆನ್ನಾಗಿದ್ದೇನೆ. ಆದರೆ ನಾನು ಒಬ್ಬಂಟಿಯಾಗಿರಲು ಬಯಸುತ್ತೇನೆ. ವಿಮಲಾ ಅವರೇ, ದಯವಿಟ್ಟು ನಮಗೆ ಹೇಳಲು ಹಿಂಜರಿಬೇಡಿ. ನಿಮಗೆ ಏನಾದರೂ ಅಗತ್ಯವಿದ್ದರೆ ನಾವು ಸಹಾಯ ಮಾಡಬಹುದು. ನಿಮ್ಮ ಕಾಳಜಿಗೆ ಧನ್ಯವಾದಗಳು. ಆದರೆ ನನ್ನ ಕುಟುಂಬವು ನನ್ನಿಂದ ದೂರವಿರುವುದರಿಂದ ನನಗೆ ಆಗಾಗ್ಗೆ ಈ ರೀತಿ ಅನಿಸುತ್ತದೆ. ಅದಕ್ಕಾಗಿಯೇ ನಾನು ಕೆಲವೊಮ್ಮೆ ಸ್ವಲ್ಪ ಅಸಮಾಧಾನಗೊಳ್ಳುತ್ತೇನೆ. ವಿಮಲಾ, ಈ ವಯಸ್ಸಲ್ಲಿ ನೀವು ಒಬ್ಬಂಟಿಯಾಗಿರುವುದಕ್ಕೆ ತುಂಬ ಬೇಸರವಾಗಿದೆ. ಆದರೆ ಚಿಂತಿಸಬೇಡಿ, ನಾವೆಲ್ಲರೂ ನಿಮಗಾಗಿದ್ದೇವೆ. ಹೌದು ವಿಮಲಾ ಅವರೇ, ನಾವೆಲ್ಲರೂ ನಿಮಗಾಗಿ ಇದ್ದೇವೆ. ಇದಲ್ಲದೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ನಿಮ್ಮಂತಹ ಹಿರಿಯರಿಗೆ ವಿವಿಧ ರೀತಿಯ ಸಹಾಯವನ್ನು ಒದಗಿಸುತ್ತದೆ. ಆದ್ದರಿಂದ ನೀವು ಯಾವುದೇ ತೊಂದರೆಯನ್ನು ಎದುರಿಸಿದರೆ ನೀವು ಹಿರಿಯರ ಸಹಾಯವಾಣಿ ಸಂಖ್ಯೆ 14567ಕ್ಕೆ ಉಚಿತವಾಗಿ ಕರೆ ಮಾಡಬಹುದು. ಯಾವ ನಂಬರ್ ಹೇಳಿದೆಯಾ ಲಕ್ಷ್ಮಿ? ದಯವಿಟ್ಟು ಬರೆದುಕೊಡು. ಹಾಗಾದರೆ ಇನ್ನು ಮುಂದೆ ನೀವು ಚಿಂತಿಸಬೇಡಿ ವಿಮಲಾ. ನಿಮಗೆ ಏನೂ ತೊಂದರೆ ಆಗದಿರಲಿ. ನಾವು ಮತ್ತು ಸರ್ಕಾರ ನಿಮ್ಮೊಂದಿಗಿದ್ದೇವೆ. ಮೊದಲು ನೀವು ಒಬ್ಬಂಟಿ ಅಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ನೀವು ಯಾವುದೇ ರೀತಿಯ ನಿಂದನೆಯನ್ನು ಎದುರಿಸ್ತಿದ್ರೆ ಸಹಾಯವನ್ನು ಪಡೆಯೋದು ಮುಖ್ಯವಾಗಿದೆ. ನಿಮ್ಮ ಮಾತು ಕೇಳಿ ನನಗೆ ಹಿತವೆನಿಸುತ್ತದೆ. ನಾನು ಏನು ಮಾಡಬೇಕೆಂದು ಯೋಚಿಸಬೇಕು. ಸರಿ ವಿಮಲಾ ಅವರೇ, ನೀವು ಹುಷಾರಾಗಿರಿ ಮತ್ತು ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ನಮಗೆ ತಿಳಿಸಿ. ಸರಿ ಅಣ್ಣ. ಅನಿಲ್, ನಾವೆಲ್ಲರೂ ಈ ವಿಷಯದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಯತ್ನಿಸಬೇಕು. ಏಕೆಂದರೆ ವಿಮಲಾ ಅವರಂತೆ ಹಲವಾರು ರೀತಿಯ ತೊಂದರೆಗಳನ್ನು ಎದುರಿಸುತ್ತಿರುವವರು ಅನೇಕ ಹಿರಿಯರಿದ್ದಾರೆ. ಖಂಡಿತ ನೀವು ಹೇಳಿದ್ದು ಸರಿ ಇದೆ ದಾದಾಜಿ. ಸರಿ ಲಕ್ಷ್ಮಿ, ಶಾಲೆಯಲ್ಲಿ ಇದರ ಬಗ್ಗೆ ಪ್ರಾಜೆಕ್ಟ್ ಮಾಡಬಹುದೇ? ಖಂಡಿತ ಅಜ್ಜ, ನೀವು ಒಂದು ಉತ್ತಮ ಉಪಾಯವನ್ನು ನೀಡಿದ್ದೀರಿ. ನಾನು ನಾಳೆ ನನ್ನ ಶಿಕ್ಷಕರೊಂದಿಗೆ ಮಾತನಾಡುತ್ತೇನೆ ಮತ್ತು ನನ್ನ ಸ್ನೇಹಿತರಿಗೂ ಹೇಳುತ್ತೇನೆ. ನೆನಪಿರಲಿ, ಹಿರಿಯರನ್ನು ಗೌರವಿಸುವುದು ನಮ್ಮ ಜವಾಬ್ದಾರಿ. ಒಟ್ಟಾಗಿ ನಾವು ಬದಲಾವಣೆಯನ್ನು ತರಬಹುದು. ಕಣ್ತೆರೆದು ಮುಕ್ತಿ ಮಾರ್ಗವ ಕಾಣಿರಯ್ಯ, ಕಣ್ಣ ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ. ಅಂತಕನ ಆಲಯದೇ ಅಂದಂದಿನ ಪಾಪ ಪುಣ್ಯದ ಕರ್ಮಕಾಂಡವ ಚಿತ್ರಗುಪ್ತ ನೋಡಿ ಕಾತರದೆ ಅಂತಕನಿಗೆ ಅರಿಕೆಗೈದ.
ಕೈಗಳಲ್ಲಿ ನಂಜಮ್ಮನೆಂಬಾಕೆ ಯಾರಿಗೂ ಹಿಡಿಯನ್ನ ಕೈ ನೀಡಿ ಕೊಡಲಾಕೆ ಯಾರಿಗೂ ಇಲ್ಲೆಂದು ಹೋಗೆನ್ನಳಾಕೆ ಈ ಜೀವಕೀವ ಫಲವೇನೆಂಬ ಶಂಕೆ ಏನೆಂಬ ಶಂಕೆ ಕಾಲನು ನಾರಿಯ ಮೌಢ್ಯವ ಕೇಳಿ ಜಗಿತನಾಗಿ ನಿಂದ ಪಾಪವಾಗಲಿ ಪುಣ್ಯವಾಗಲಿ ಮಾಡಿಬೆ ನಾನಿಂದ ಜೀವ ಸೆಳೆಯುವ ಕೈಗಳಲ್ಲಿ ಯಮ ಜೋಳಿಗೆಯನ್ನು ಹಿಡಿದ ಸನ್ಯಾಸಿಯಾಗಿ ಬಂದ ಮನೆ ಬಾಗಿಲಲ್ಲಿ ನಿಂದ ಭವತಿ ಭಿಕ್ಷಾಂ ದೇಹಿ ಕೂಗನು ಕೇಳಿ ಕಣ್ಣಲ್ಲಿ ನೋಡಿ ಸುಮ್ಮನಿದ್ದಳ ನಂಜಮ್ಮ ಕೂಗನು ಕೇಳಿ ಕಣ್ಣಲ್ಲಿ ನೋಡಿ ಸುಮ್ಮನಿದ್ದಳ ನಂಜಮ್ಮ ಉದಯದಿಂದ ಮಧ್ಯಾಹ್ನವಾದರೂ ನಿಂತೇ ಇದ್ದ ಯಮಧರ್ಮ ಉದಯದಿಂದ ಮಧ್ಯಾಹ್ನವಾದರೂ ನಿಂತೇ ಇದ್ದ ಯಮಧರ್ಮ ಕಾಲನ ಗತಿಯ ಸಂಧ್ಯೆಗೆ ತಿಳಿಸಲು ಸೂರ್ಯ ದೇವ ಹೊರಟ ಕತ್ತಲಾದರೂ ಕದಲದ ಅಂತಕ ಕೋಪದಿಂದ ಕೂಗಿಟ್ಟ ಕೋಪದಿಂದ ಕೂಗಿಟ್ಟ ಭವತಿ ಭಿಕ್ಷಾಂ ದೇಹಿ ಸಂಜೆಯಾದರೂ ಹೋಗದನಿಂದ ಸನ್ಯಾಸಿಯ ಕಂಡು ನಂಜಮ್ಮನ ಮನಸ್ಸು ಹಿಡೆಯ ತುಳಿದ ಹಾವಂತ ರೋಷಗೊಂಡು ಸಾರಿಸಿ ಗುಡಿಸಿದ ಕಸದ ಕುಪ್ಪೆಯ ಕೈಯಲ್ಲಿ ಹಿಡಿತಂದು ಸುರಿದಳು ಜವದಲ್ಲಿ ಜೋಳಿಗೆಯಲ್ಲಿ ಪೀಡೆ ತೊಲಗಲೆಂದು ಈ ಪೀಡೆ ತೊಲಗಲೆಂದು ಕೊಟ್ಟ ಬಿಚ್ಚಕೊಂಡು ಮೃತ್ಯು ಚಿತ್ರಗುಪ್ತನೆದುರುಗಿಟ್ಟು ದೃಷ್ಟಿಯಿಟ್ಟು ಆದಿಸನಲು ಸಿಕ್ಕಿತೊಂದು ತೊಗರಿ ಹೊಟ್ಟು ಕಟ್ಟನದನ್ನು ನೋಡಿ ಯಮನು ಮೂಲೆಗೆ ಸೆದು ಬಿಟ್ಟ ಒಟ್ಟು ಮೊಳೆದು ಗಿಡವದಾಗಿ ಕಾಯ ಬಿಟ್ಟಿತು ಅದು ಕಾಯ ಬಿಟ್ಟಿತು ಹೆಣ್ಣಿನ ಆಯುಷ್ಯ ಹಣ್ಣಾಯಿತು ಮಣ್ಣಿನ ಋಣ ತೀರಿತು ಕರ್ಮದ ಹಕ್ಕಿ ಹಾರಿ ಕಾಲನ ಬಳಿ ಸೇರಿತು ಕಾಲನ ಬಳಿ ಸೇರಿತು ದಹಿಪುದೀತನು ಹಸಿವಿನಿಂದ ಕೂಳ ನೀಡಿ ಒಡಲಿಗೆ ದಹಿಪುದೀತನು ಹಸಿವಿನಿಂದ ಕೂಳ ನೀಡಿ ಒಡಲಿಗೆ ದಾರುಣದ ವ್ಯಥೆ ತಾಳನೆಂದು ಬೇಡಿದಳು ಜವರಾಯಗೆ ಬೇಡಿದಳು ಜವರಾಯಗೆ ದಂಡಧರನು ಕೈ ತೋರಿದ ತೊಗರಿ ಗಿಡದ ಕಡೆಗೆ ಸಂತಸದಲ್ಲಿ ನಂಜಮ್ಮನು ಓಡಿದಳ ಬಳಿಗೆ ಕಾಯಸುಲಿಯ ಬರಿಯ ಜಳ್ಳು ಕಾಯಸುಲಿಯ ಬರಿಯ ಜಳ್ಳು ಆಸಗಾಯ್ತು ಮುಳ್ಳು ಕೋಪದಿಂದ ಕೆರಳಿ ಹೆಣ್ಣು ಜವನ ಜರಿದು ನಿಂತು ಆ ಜವನ ಜರಿದು ನಿಂತಳು ಆ ನಿಂದೇ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ ಗುರು ಸೇವೆ ನೀ ಮಾಡಲಿಲ್ಲ ಗುರು ಸೇವೆ ನೀ ಮಾಡಲಿಲ್ಲ ಬರಿ ಗರ್ವದಿಂದ ನಡೆದೆಲ್ಲ ನಿಂದೇ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ
ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ. ಯಾರಳಲು ನೀ ಕೇಳಲಿಲ್ಲ, ಯಾರಳಲು ನೀ ಕೇಳಲಿಲ್ಲ. ಊರೊಳಗ ಚೂರು ಬೆಲೆಯಿಲ್ಲ, ನಿಂದೇ ನಿನಗ ತಿಳಿದಿಲ್ಲ. ಅದ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳಿದಿಲ್ಲ. ಅದ ನಿಂದೆ ಮಾತ್ರ ಬಿಡಲಿಲ್ಲ. ಹೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆ ಕೂಡಲಿಲ್ಲ. ಹೆತ್ತವರ ನೀ ನೋಡಲಿಲ್ಲ, ಉತ್ತಮರ ಜೊತೆ ಕೂಡಲಿಲ್ಲ. ಮಿತವಾಗಿ ಮಾತಾಡಲಿಲ್ಲ, ಮಿತವಾಗಿ ಮಾತಾಡಲಿಲ್ಲ. ಮತಿಗೆಟ್ಟು ನೀ ಹೊಂಟಿಯಲ್ಲ, ನಿಂದೇ ನಿನಗ ತಿಳಿದಿಲ್ಲ. ಅದ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳಿದಿಲ್ಲ. ಅದ ನಿಂದೆ ಮಾತ್ರ ಬಿಡಲಿಲ್ಲ. ಸತ್ಸಂಗದಲ್ಲಿ ನೀ ಕೂಡಿ ಭಜಿಸಿಲ್ಲ ಭಗವಂತನ ಹಾಡಿ. ಸತ್ಸಂಗದಲ್ಲಿ ನೀ ಕೂಡಿ ಭಜಿಸಿಲ್ಲ ಭಗವಂತನ ಹಾಡಿ. ಮನಿದುಂಡು ಮಂದಿ ಮಾತಾಡಿ, ಮನಿದುಂಡು ಮಂದಿದೆ ಮಾತಾಡಿ. ಮಂದ್ಯಾಗ ಬ್ಯಾಡಾದಿ ಕೋಡಿ, ನಿಂದೇ ನಿನಗ ತಿಳಿದಿಲ್ಲ. ಅದ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳಿದಿಲ್ಲ. ಅದ ನಿಂದೆ ಮಾತ್ರ ಬಿಡಲಿಲ್ಲ. ಕಂಡದ್ದು ಬಯಸಿ ಭ್ರಮಿಗೇಡಿ, ಕಂಡಂಗ ಕುಣಿದೆಲ್ಲೋ ಕೋಡಿ. ಕಂಡದ್ದು ಬಯಸಿ ಭ್ರಮಿಗೇಡಿ, ಕಂಡಂಗ ಕುಣಿದೆಲ್ಲೋ ಕೋಡಿ. ಬಂದಾಗ ನಿನಗಯ ಮಾಡಬೇಡಿ, ಬಂದಾಗ ನಿನಗಯ ಮಾಡಬೇಡಿ. ತಡಿಯವರು ಯಾರಿಲ್ಲ ನೋಡಿ, ನಿಂದೇ ನಿನಗ ತಿಳಿದಿಲ್ಲ. ಅದ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳಿದಿಲ್ಲ. ಅದ ನಿಂದೆ ಮಾತ್ರ ಬಿಡಲಿಲ್ಲ. ಸದ್ಗುರುವಿನಡಿಗೆ ಬರಲಿಲ್ಲ, ಸದ್ವಿಚಾರ ನೀ ಕೇಳಲಿಲ್ಲ. ಸದ್ಗುರುವಿನಡಿಗೆ ಬರಲಿಲ್ಲ, ಸದ್ವಿಚಾರ ನೀ ಕೇಳಲಿಲ್ಲ. ಸದ್ಗತಿಯ ನೀ ಹೊಂದಲಿಲ್ಲ, ಸದ್ಗತಿಯ ನೀ ಹೊಂದಲಿಲ್ಲ. ಶಿವರುದ್ರ ಹೇಳಿದು ಸುಳ್ಳಿಲ್ಲ, ನಿಂದೇ ನಿನಗ ತಿಳಿದಿಲ್ಲ. ಅದ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳಿದಿಲ್ಲ. ಅದ ನಿಂದೆ ಮಾತ್ರ ಬಿಡಲಿಲ್ಲ. ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ. ಬರಿ ಗರ್ವದಿಂದ ನಡೆದೆಲ್ಲ, ನಿಂದೇ ನಿನಗ ತಿಳಿದಿಲ್ಲ. ಅದ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳಿದಿಲ್ಲ.
ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಾಟಕದ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೀರಿ ಎಂದು ನಾವು ಭಾವಿಸುತ್ತೇವೆ. ನಾವು ಒಗ್ಗೂಡಿ ನಮ್ಮ ಹಿರಿಯರನ್ನ ಗೌರವಿಸೋಣ ಮತ್ತು ಅವರ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋಣ. ವೈಜ್ಞಾನಿಕ ದೃಷ್ಟಿಕೋನದಿಂದ ವೃದ್ಧಾಪ್ಯವು ಅನಿವಾರ್ಯ ದೈಹಿಕ ಸ್ಥಿತಿಯಾಗಿದೆ. ಈ ನಿಟ್ಟಿನಲ್ಲಿ ಯುವಕರು ತಾವೂ ಕೂಡ ಈ ಕಾಲಚಕ್ರದ ಮೂಲಕ ಸಾಗಬೇಕಾಗುತ್ತದೆ ಎಂಬುದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯುವ ಪೀಳಿಗೆಗೆ ಸಾಮಾಜಿಕ ವ್ಯವಸ್ಥೆ ಕಾಪಾಡುವುದು ದೊಡ್ಡ ಸವಾಲಾಗಿದೆ. ಯುವಕರು ಹಿರಿಯರ ಸೇವೆ ಮಾಡುವ ಮೌಲ್ಯಗಳನ್ನು ಉಳಿಸಿಕೊಳ್ಳಬೇಕು. ಹಿರಿಯರು ಹೊರೆಯಲ್ಲ ಎಂಬುದನ್ನು ಮುಂದಿನ ಪೀಳಿಗೆಗೂ ಹೇಳಬೇಕಿದೆ. ಗೌರವ ಮತ್ತು ಸೇವೆ ಅವರ ಹಕ್ಕುಗಳು ಮತ್ತು ಅವರು ಅವುಗಳಿಂದ ವಂಚಿತರಾಗಲು ಸಾಧ್ಯವಿಲ್ಲ. ಹಿರಿಯರಿಗೆ ಅಗೌರವ ತೋರುವುದು ಅಪರಾಧ ಎಂಬುದನ್ನು ಹೊಸ ಪೀಳಿಗೆಗೂ ತಿಳಿಸಬೇಕು. ಇದು ನಮ್ಮ ಹಿರಿಯರ ವಿಶೇಷ ಕಾರ್ಯಕ್ರಮದ ಇಂದಿನ ಸಂಚಿಕೆ. ನಮ್ಮ ಹಿರಿಯರು ನಮ್ಮ ಹೆಮ್ಮೆ. ಇದು ನಮ್ಮ ಹಿರಿಯರ ವಿಶೇಷ ಕಾರ್ಯಕ್ರಮದ ಇಂದಿನ ಸಂಚಿಕೆ. ನಮ್ಮ ಹಿರಿಯರು ನಮ್ಮ ಹೆಮ್ಮೆ. ಈ ಕಾರ್ಯಕ್ರಮವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪ್ರಸಾರ ಮಾಡಲಾಗುತ್ತಿದೆ. ಈ ಕಾರ್ಯಕ್ರಮದ ಕುರಿತು ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ನೀವು ನಮ್ಮ ಸ್ಟುಡಿಯೋಗೆ ಭೇಟಿ ನೀಡಬಹುದು. ನಿಮ್ಮ ಪ್ರತಿಕ್ರಿಯೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸುತ್ತಿದ್ದೇವೆ. ನಮಸ್ಕಾರ. ಅಟಲ್ ವಯೋ ಅಭ್ಯುದಯ ಯೋಜನೆ. ಕಿಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ. ಇದುವರೆಗೆ ಹಿರಿಯ ನಾಗರಿಕರ ಆರೋಗ್ಯದ ಕುರಿತಾಗಿ ಇಂದಿನ ವಿಷಯದಲ್ಲಿ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಹಿರಿಯರ ನಿಂದನೆ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ. ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ.